ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹೋಳಿ ಹೊಸೂರು ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಧಗಧಗನೆ ಹೊತ್ತಿ ಉರಿದಿದೆ. ತುಕಾರಾಂ ಭಜಂತ್ರಿ ಅನ್ನೋರಿಗೆ ಸೇರಿದ ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಮಂಡ್ಯದ ಹಲಗೂರಿನಲ್ಲಿ 6 ಎಕರೆ ಭೂಪ್ರದೇಶದಲ್ಲಿ ಬೆಂಕಿ ಬಿದ್ದಿರೋ ಘಟನೆ ನಡೆದಿದೆ. ಈ ಬೆಂಕಿಯ ಜ್ವಾಲೆ ಹಲಗೂರಿನ ದೇವಸ್ಥಾನದವರೆಗೂ ವ್ಯಾಪಿಸಿ ಅಲ್ಲಿದ್ದ ಮರ ಗಿಡಗಳು ಬೆಂಕಿಗಾಹುತಿಯಾಗಿವೆ. ಬೆಂಕಿ ಆರ್ಭಟ ಕೆಲಕಾಲ ಊರಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದರು. ಇನ್ನು ಹಲಗೂರು ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿದ್ದು ಪದೇ ಪದೇ ಬೆಂಕಿ ಅವಘಡ ಆಗ್ತಾನೇ ಇರುತ್ತೆ. ಹೀಗಾಗಿ ಹಲಗೂರು ಪಟ್ಟಣದಲ್ಲೇ ಅಗ್ನಿಶಾಮಕ ಠಾಣೆ ತೆರೀಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಕುಡಿಯೋ ನೀರಿನ ಪೈಪ್ ಒಡೆದು ರಾತ್ರಿ ಇಡೀ ನೀರು ಪೋಲಾಗಿ ರಸ್ತೆ ಮೇಲೆ ಹರಿದಿರೋ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೈಪ್ಲೈನ್ ರಿಪೇರಿಗೆ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ವಿದ್ಯಾನಗರ ಬಡಾವಣೆಯ ಕೆಲ ಮನೆಗಳಿಗೆ ವರ್ಷದಿಂದ ನೀರು ಬರಲಿಲ್ವಂತೆ. ಈ ಸಂಬಂಧ ಸ್ಥಳೀಯರು ಮೆದೇಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಪಾತಣ್ಣ ಗಮನಕ್ಕೆ ತಂದರೂ ಕೂಡ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಆನೇಕಲ್ ಬಳಿಯ ಗುಮಳಾಪುರ ಸಮೀಪದ ಬ್ಯಾಲಕೆರೆಯಲ್ಲಿ ಆನೆ ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾನೆ. ಒಂಟಿ ಸಲಗದ ದಾಳಿಗೆ ಬ್ಯಾಲಕೆರೆ ನಿವಾಸಿ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು ರಸ್ತೆಯಲ್ಲೇ ಶವ ಇಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ. ಮಹಾಶಿವರಾತ್ರಿ ಹಿನ್ನೆಲೆ ನಾಳೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರಿಗಳು ತೆರಳುತ್ತಿದ್ದಾರೆ. ವನ್ಯಜೀವಿಗಳ ದಾಳಿ ಆತಂಕ ಇರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಪಾದಯಾತ್ರೆ ಮಾರ್ಗದಲ್ಲಿ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಕಾವೇರಿ ನದಿ ದಾಟಿ ಪಾದಯಾತ್ರಿಗಳು ಬರುವ ಸ್ಥಳವನ್ನು ಚಾಮರಾಜನಗರ ಡಿಸಿ ಶ್ರೀರೂಪ ಮತ್ತು ಎಸ್ಪಿ ಮುತ್ತುರಾಜು ಪರಿಶೀಲನೆ ಮಾಡಿದ್ದಾರೆ. ಪಾದಯಾತ್ರಿಗಳಿಗೆ ರಕ್ಷಣೆ ನೀಡುವ ಸಂಬಂಧ ಅರಣ್ಯಾಧಿಕಾರಿಗಳ ಜೊತೆ ಚರ್ಚಿಸಿದರು. ಕೋಲಾರ ಜಿಲ್ಲೆಯ ಮಾಲೂರಲ್ಲಿ ನಿರ್ಮಾಣಕ್ಕೆ ಮುಂದಾಗಿರುವ ಫ್ಲೈ ಓವರ್ ಕಾಮಗಾರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ಷೇಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಚ್ಡಿಕೆ, ಸುಮಾರು 700 ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ 16 ವರ್ಷಗಳಿಂದ ಪ್ರಮುಖ ರಸ್ತೆ ಬದಿಯಲ್ಲಿ ಮಳಿಗೆ ಇರಿಸಿಕೊಂಡು ನೂರಾರು ಜನ ಜೀವನ ಮಾಡ್ತಿದ್ದಾರೆ. ಫ್ಲೈಓವರ್ ನಿರ್ಮಾಣದಿಂದ ಆಗೋ ಪ್ರಯೋಜನ ಆದರೂ ಏನು? ಇದೊಂದು ಕಮಿಷನ್ ಹೊಡೆಯೋ ಯೋಜನೆ ಆಗಬಾರದು ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಜಯಪುರ ಹೊರಭಾಗದ ರಾಷ್ಟ್ರೀಯ ಹೆದ್ದಾರಿ ಬಳಿ ಕಾರ್ ಶೋರೂಂನಲ್ಲಿ ನಿನ್ನೆ ಅಗ್ನಿ ಅವಘಡ ಸಂಭವಿಸಿದ್ದು ಈ ಸ್ಥಳಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಕಾರ್ ಶೋರೂಂ ಮಾಲೀಕ ಹಾಗೂ ಸಿಬ್ಬಂದಿ ಜೊತೆ ಮಾತುಕತೆ ನಡೆಸಿ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಘಟನೆಯಿಂದ ಹಾನಿ ಸಂಭವಿಸಿದ್ದಕ್ಕೆ ವೈಯಕ್ತಿಕವಾಗಿ 5 ಲಕ್ಷ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಹಾವೇರಿಯ NWKRTCಗೆ ಸೇರಿದ್ದ ಗುತ್ತಿಗೆ ಡ್ರೈವರ್ಸ್ಗಳ ಸಂಕಷ್ಟ ಯಾರೂ ಕೇಳೋರೇ ಇಲ್ಲದಂತಾಗಿದೆ. ಎಮರ್ಜೆನ್ಸಿ ವೇಳೆ 11 ತಿಂಗಳು ಗುತ್ತಿಗೆ ಆಧಾರದಲ್ಲಿ ಡ್ರೈವರ್ಸ್ಗಳನ್ನು ನೇಮಿಸಿದ್ದ ಸರ್ಕಾರ ಸಂಬಳ ಕೊಡದೆ ಮರ್ತಂತಿದೆ. 11 ತಿಂಗಳಾದ ಬಳಿಕ ನಿಯಮ ಪ್ರಕಾರ ಕೆಲಸದಿಂದ ತೆರವುಗೊಳಿಸಿದ್ದ ಸರ್ಕಾರ ಸಂಬಳ ನೀಡದೆ ನಿರ್ಲಕ್ಷ್ಯ ವಹಿಸಿದೆ. ಹೀಗಾಗಿ ಕೈಯಲ್ಲಿ ಕೆಲಸನೂ ಇಲ್ಲದೆ ಸಂಬಳನೂ ಇಲ್ಲದೆ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. NPS ಗ್ರೂಪ್ ಇದರಲ್ಲಿ PS NPS ಇದೆ ಅಂತ ಪೂಜಾ ಸೆಕ್ಯೂರಿಟಿ ಅಂತ 2 ಗ್ರೂಪ್ ಅದಾವ್ರಿ. ಅದ್ರಾಗ PS 11 ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂಡು 30,000 ಡಿಪಾಸಿಟ್ ಕಡಿಸ್ಕೊಂಡು ಇಲ್ಲಿವರೆಗೂ ಪೇಮೆಂಟ್ ಆಮೇಲೆ PF ಇಲ್ಲಿವರೆಗೆ ಏನು ಕ್ಲಿಯರ್ ಮಾಡಿಲ್ಲ. ಬಟ್ ಡಿಪಾಸಿಟ್ ಕೇಳಿದ್ರು ಅದನ್ನ ಏನು ಕ್ಲಿಯರ್ ಮಾಡಿಲ್ಲ. NPS ಇನ್ನೂ 3 ತಿಂಗಳಿಂದ 4 ತಿಂಗಳ ಡ್ಯೂಟಿ ಅದಾವು. ಆರ್ಡರ್ ಕಾಪಿ ಒಳಗೆ 11 ತಿಂಗಳ ಅಂತ ಬರ್ಸ್ಕೊಂಡು ಬಾಂಡ್ ಒಳಗೆ ಬರ್ಸ್ಕೊಂಡು ಇವಾಗ ಸಡನ್ಲಿ 9 ತಾರೀಕಿಗೆ ಬಿಟ್ಟು ಹೋಗ್ರಿ ಅಂತ ಹೇಳಿದ್ರೆ ಬಿಟ್ಟು ಅವ್ರು ಯಾರು ಕೇಳಿದ್ರು ಯಾರು ರೆಸ್ಪಾನ್ಸ್ ಮಾಡಂತಿಲ್ಲ. ನಮ್ಗೆ ರೆಡ್ಡಿ ಅವರು ರೆಸ್ಪಾನ್ಸ್ ಮಾಡಂತಿಲ್ಲ. ಒಂದು 6 ಮಂತಿಂದ ನಾವು ಡಿಪೋ ಮ್ಯಾನೇಜರ್ ಮತ್ತು DC ವರ್ಗೂ ಅವ್ರಿಗೆಲ್ಲ ಮನವಿ ಮಾಡ್ಕೊಂಡೇವಿ, ಎಲ್ಲ ಲೆಟರ್ ಬರ್ಕೊಟ್ಟೇವಿ, ಅದನ್ನು ಯಾರು ಮಾಡ್ಕೊಂಡಿಲ್ಲ. ಬಟ್ ನಾವು MLA ಕಡೆಯಿಂದನೂ ಫೋನ್ ಹಚ್ಚಿ ಹೇಳಿಸಿವ್ರಿ ಅವ್ರಿಗೆ. ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇಲ್ಲಿ ನಾವು ಕರ್ತವ್ಯ ನಿರ್ವಹಿಸಿದ್ವಿ. ನಮ್ಮನ್ನ ಕೇರ್ಲೆಸ್ ಭಾಳ ಮಾಡ್ತಿದ್ದಾರೆ. ಇವ್ರ ಟೈಮಿಗೆ ನಾವೆಲ್ಲ ಥರನೂ ಡ್ಯೂಟಿ ಮಾಡಿಕೊಟ್ಟಿದ್ದೀವಿ. ಅವ್ರು ಯಾವಾಗ ಬಾ ಅಂತಾರೆ ಅವಾಗೆಲ್ಲ ಬಂದಿದ್ದೀವಿ, ಎಲ್ಲ ಥರನೂ ಸೌಕರ್ಯ ಮಾಡಿಕೊಟ್ಟಿವಿ. ಬಟ್ ನಮಗೆ ಇವರು ಕೇರ್ಲೆಸ್ ಮಾಡ್ತಿದ್ದಾರೆ ಸರ್. ನಮಗೆ ಆಮೇಲೆ 2 ತಿಂಗಳಾಯಿತು ಪೇಮೆಂಟ್ ಹಾಕಿಲ್ಲ. ESI PF ಅಮೌಂಟ್ ಹಾಕ್ತೀನಿ, ಜಮಾ ಮಾಡ್ತೀನಿ, ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ ಅಂತೇಳಿ ಬೇರೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಶೆಟ್ಟಳ್ಳಿ ಹಾಗೂ ಪಳನಿಮೇಡು ಗ್ರಾಮದಲ್ಲಿ 11 ಹಸುಗಳ ದಿಢೀರ್ ಸಾವಾಗಿದೆ. ಹಸುಗಳ ಸಾವು ರೋಗಕ್ಕೆ ಕಾರಣವಲ್ಲ ಅಂತ ಜಿಲ್ಲಾಧಿಕಾರಿ ಶ್ರೀರೂಪ ಸ್ಪಷ್ಟಪಡಿಸಿದ್ದಾರೆ. ಹಸುಗಳು ವಿಷಯುಕ್ತ ನೀರಿನ ಸೇವನೆಯಿಂದ ಮೃತಪಟ್ಟಿವೆ. ಇದು ತಜ್ಞ ವಿಜ್ಞಾನಿಗಳ ತಂಡ ನಡೆಸಿದ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಅಂತ ತಿಳಿಸಿದರು. ಇನ್ನೊಂದು ಕಡೆ ಚಾಮರಾಜನಗರದ ಕೋರ್ಟ್ ರಸ್ತೆಯಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಕಳಪೆ ಎಂಬ ಆರೋಪ ಕೇಳಿಬಂದಿದೆ. ರಸ್ತೆ ಕಾಮಗಾರಿಗೆ ಹಾಕಲಾಗಿರುವಂತಹ ಕಬ್ಬಿಣದ ಸರಳುಗಳು ಕಿತ್ತು ಬರುತ್ತಿರುವ ದೃಶ್ಯ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಿ ಗುತ್ತಿಗೆದಾರನ ವಿರುದ್ಧ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಹಿರಿಯ ಮೌಲ್ವಿ ಹಜರತ್ ಪೀರ್ ಓ ಮುರ್ಷಿದ್ ಮೌಲ್ವಿ ನಿಧನರಾಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ವಿಧಿವಶರಾಗಿದ್ದಾರೆ. ಸುಮಾರು 65 ವರ್ಷಕ್ಕಿಂತ ಹೆಚ್ಚು ಕಾಲ ಇಸ್ಲಾಮಿಕ್ ಸ್ಕಾಲರ್ ಆಗಿ ಸೇವೆ ಸಲ್ಲಿಸಿದರು. ತಟ್ಟೆಕೆರೆ ರಸ್ತೆಯಲ್ಲಿರುವ ಖವಾರ್ ಸ್ಥಾನದಲ್ಲಿ ಅಂತಿಮ ಕಾರ್ಯ ನಡೆಯಲಿದೆ ಅಂತ ಸಮುದಾಯದ ಮುಖಂಡರು ತಿಳಿಸಿದ್ದಾರೆ. ಮೀನುಗಾರಿಕೆ ವೇಳೆ ಆಯತಪ್ಪಿ ನೀರಿಗೆ ಬಿದ್ದು ಮೀನುಗಾರ ಸಾವನ್ನಪ್ಪಿದ್ದಾನೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾಳುದ್ರು ಗ್ರಾಮದ ಹಂಗಾರಕಟ್ಟಿಯಲ್ಲಿ ಘಟನೆ ನಡೆದಿದೆ. ಬೋಟಿನಲ್ಲಿ ಮೀನುಗಾರಿಕೆಗೆ ನಿರ್ವಹಿಸಿದ್ದಂತಹ ವೇಳೆಯಲ್ಲಿ ಈ ದುರ್ಘಟನೆ ನಡೆದಿದ್ದು 36 ವರ್ಷದ ನಟರಾಜ್ ಸಾವನ್ನಪ್ಪಿದ್ದಾರೆ. ಈ ಕುರಿತು ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ವಿರಾಟ ಹಿಂದೂ ಸಮ್ಮೇಳನದ ಹಿನ್ನೆಲೆ ಭವ್ಯ ಮೆರವಣಿಗೆ ನಡೆದಿದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಪಾರ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಭಾರತಾಂಬೆಯ ಭಾವಚಿತ್ರ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ನೋಡುಗರ ಗಮನ ಸೆಳೆದಿವೆ. ಕೋಮು ಸಂಘರ್ಷಗಳ ಹಣೆಪಟ್ಟಿ ಕಟ್ಟಿಕೊಂಡ ಕರಾವಳಿ ಭಾಗದಲ್ಲಿ ಇದೀಗ ಕೋಮು ಸೌಹಾರ್ದದ ಸಂದೇಶ ಸಾರುವ ಪ್ರಯತ್ನವನ್ನು ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಕಾಪು ಮಜೂರ್ನಲ್ಲಿರುವಂತಹ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಧರ್ಮ ಜಾತಿ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಮಸೀದಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಂಡೋ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಮಸೀದಿ ಹೊರಾಂಗಣದಷ್ಟೇ ಅಲ್ಲ, ಒಳಾಂಗಣದ ಅಂತವೂ ಕೂಡ ಜನರ ಗಮನ ಸೆಳೀತಾ ಇದೆ. ಪುರಾತನ ಕಾಲದಿಂದಲೇ ಇಲ್ಲಿ ನಡೆದುಕೊಂಡು ಬರುವಂತಹ ಒಂದು ಮಸೀದಿಯಾಗಿದೆ. ಹೀಗೆ ಇರುವಂತಹ ಪೀಳಿಗೆಗಳ ಪೂರ್ವಜರು ಪ್ರಾರಂಭ ಮಾಡಿದಂತಹ ಮಸೀದಿ. ವಿಶೇಷನೆಂದರೆ ಇಲ್ಲಿ ಸರ್ವಧರ್ಮೀಯರು ಸಹಕಾರದೊಂದಿಗೆ ಇಲ್ಲಿ ಬಂದು ಸಹಕಾರ ಮಾಡೋದು, ಮಾತುಕತೆ ಮಾಡೋದು, ಶಾಂತಿ ಸೌಹಾರ್ದ ವೇದಿಕೆಯಲ್ಲಿ ಭಾಗವಹಿಸುವುದು ಒಂದು ವಿಶೇಷವಾಗಿದೆ ಈ ಊರಿನದ್ದು. ಅದೇ ರೀತಿ ಈ ವರ್ಷ ಫೆಬ್ರವರಿ 1ರಂದು ಪ್ರಾರಂಭವಾಗುವಂಥ ಉದ್ಘಾಟನೆ ಮಾಡಲಿರುವಂಥ ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಇಲ್ಲಿ. ಆದುದರಿಂದ ಸರ್ವಧರ್ಮೀಯರು ಅಂದಿನ ಕಾರ್ಯಕ್ರಮದಲ್ಲಿ ಬರಬೇಕೆಂದು ಹೇಳ್ತಾ, ಇದೊಂದು ವಿಶೇಷವಾಗಿ ಒಂದು ಪವಾಡಪೂರಿತ ಮಸೀದಿ ಅಂತ ಹಲವಾರು ಮಂದಿಗಳಿಗೆ ಅನುಭವಪಟ್ಟಂತಹ ವಿಷಯವಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ರಾಮೋತ್ಸವ ಮೆರವಣಿಗೆಯಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಭಾಗಿಯಾಗಿದ್ದರು. ಗಿಲ್ಲಿಯನ್ನ ನೋಡೋಕೆ ಸಾವಿರಾರು ಜನ ಕಾದು ನಿಂತಿದ್ರು. ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯಿಂದ ಶುರುವಾದ ಮೆರವಣಿಗೆಯುದ್ದಕ್ಕೂ ಜನ ಗಿಲ್ಲಿ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳೋಕೆ ಹರಸಾಹಸ ಪಟ್ಟರು. ಇನ್ನು ಗಿಲ್ಲಿಯನ್ನು ನೋಡಿ ಜಯಘೋಷಾನು ಮೊಳಗಿಸಿದ್ರು. ಅಭಿಮಾನಿಗಳಿಗೂ ನಿರಾಸೆ ಮಾಡಿದ ಗಿಲ್ಲಿ ಸಕ್ಕದಾಗೆ ಪಂಚಿಂಗ್ ಡೈಲಾಗ್ ಹೊಡೆದು ಮನರಂಜನೆ ಕೊಟ್ಟರು. ಇದು ಚನ್ನರಾಯಪಟ್ಟಣ ಅಲ್ಲ, ಚನ್ನರಾಯಪಟ್ಟಣ ಚೆಂದಂತ ಮನ್ಸು, ಚೆಂದಂತ ಸಖತ್ ಖುಷಿ ಆಯ್ತು. ಇದ್ರಲ್ಲಿ ಸೌಂಡೇ ಬತ್ತಿಲ್ಲ ಕಾಣ, ಇದು ಕಟ್ಟಾರು ಆಯ್ತಾ ಇದೆ. ನೀನೇ ತಗೋಗತ್ತಿಗೆ ಸಖತ್ ಖುಷಿ ಆಯ್ತು ಇಲ್ಲಿಗೆ ಬಂದು. ಡೈಲಾಗ್ ಅದೇ ಹೇಳ್ತಾ ಇರ್ತೀನಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಓಡಾಯಿಸ್ಬೇಕು,